ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇದು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ. ತುಂಬ ದಿವಸ ಆಯಿತು ನಾನು ವ್ಲಾಗ್ ಹಾಕಿಲ್ಲ. ಆಲ್ಮೋಸ್ಟ್ ಈ ವ್ಲಾಗ್ ಅಪ್ಲೋಡ್ ಆಗುವಾಗ 4 ಡೇಸ್ ಆಗಿರ್ಬೋದು. 4 ಡೇಸ್ ಆಗುತ್ತೆ ನಾನು ವ್ಲಾಗ್ ಹಾಕದೆ. ಕೆಲವೊಂದು ರೀಸನ್ಗಳಿಂದ ವ್ಲಾಗ್ ಶೂಟ್ ಮಾಡೋದಕ್ಕೂ ಆಗಿಲ್ಲ, ಹಾಗೆಯೇ ಅಪ್ಲೋಡ್ ಮಾಡೋದಕ್ಕೂ ಆಗಿಲ್ಲ. ಸೊ ಹಾಗೆಯೇ ಇವತ್ತೊಂದು ರೆಸಿಪಿನೂ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಹಾಗೆಯೇ ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಆಯಿತು ಅಂತಲೂ ಶೇರ್ ಮಾಡ್ತೀನಿ. ಶಾಪಿಂಗ್ ಇದೆ, ಆಮೇಲೆ ಎಲ್ಲೆಲ್ಲ ಹೋಗಿದ್ವಿ, ಏನೆಲ್ಲ ಮಾಡಿದ್ವಿ. ಸೊ ಇದನ್ನೆಲ್ಲನೂ ನಾನು ನಿಮ್ಮ ಜೊತೆ ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಪ್ಲೀಸ್ ಯಾರೂ ಸ್ಕಿಪ್ ಮಾಡದೆ ವ್ಲಾಗನ್ನು ಪೂರ್ತಿಯಾಗಿ ನೋಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಸೊ ಇವತ್ತು ಮಕ್ಕಳಿಗೆ ಸ್ಕೂಲ್ ಇಲ್ಲ, ಅಂದರೆ ನನ್ನ ಮಕ್ಕಳಿಗೆ ಆಲ್ರೆಡಿ ರಜೆ ಕೊಟ್ಟಿದ್ದರು. LKGಯಿಂದ 7th ಸ್ಟ್ಯಾಂಡರ್ಡ್ವರೆಗೆ ರಜೆ ಕೊಟ್ಟಿದ್ದರು ಅವರಿಗೆ, ಯಾಕೆಂದರೆ ಸ್ಕೂಲಲ್ಲಿ ಮೀಟಿಂಗ್ ಇದೆ. ಸೊ ಹಾಗಾಗಿ ರಜೆ ಕೊಟ್ಟಿದ್ದರು. ಆಮೇಲೆ DC ಡಿಕ್ಲೇರ್ ಮಾಡಿದರು ಮಳೆಗೋಸ್ಕರ ಮಕ್ಕಳಿಗೆ ಸ್ಕೂಲ್ ಇಲ್ಲ ಅಂತೇಳಿ. ಸೊ ಅದಕ್ಕೋಸ್ಕರ ನಾನು ನೈಟೇ ಪ್ಲ್ಯಾನ್ ಮಾಡಿದ್ದೆ ಮಕ್ಕಳಿಗೆ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಂಥೇಳಿ ನೂಡಲ್ಸ್ ಮಾಡೋಣ ಅಂಥೇಳಿ. ಬ್ರೇಕ್ಫಾಸ್ಟಿಗೆ ನೂಡಲ್ಸ್ ಮಾಡೋದಕ್ಕೆ ಕಾರಣ ಏನಂದರೆ, ಇವತ್ತು ನಾನು ನಿನ್ನೆ ನೂಡಲ್ಸ್ ಮಾಡಿದ್ದೆ. ಅದರದ್ದು ರೆಸಿಪಿ ತುಂಬಾ ಚೆನ್ನಾಗಿ ಬಂದಿತ್ತು. ತುಂಬಾ ದೇಸಿ ಸ್ಟೈಲಲ್ಲಿ, ಯಾವುದೇ ಸಾಸ್ಗಳು ಏನು ಯೂಸ್ ಮಾಡದೆ ನಾನು ವೆಜ್ ನೂಡಲ್ಸನ್ನು ಮಾಡಿದ್ದೆ. ಚಿಕನ್ ಹಾಕಿಲ್ಲ, ಎಗ್ ಹಾಕಿಲ್ಲ, ಯಾವುದೇ ಥರದ ಸಾಸಸ್ಗಳು ಏನೂ ಹಾಕಿಲ್ಲ. ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ನೂಡಲ್ಸ್. ಸೊ ಅದರದ್ದು ರೆಸಿಪಿ ನಾನು ಶೂಟ್ ಮಾಡಿಲ್ಲ. ಅದಕ್ಕೋಸ್ಕರ ಇವತ್ತು ನಿಮ್ಮ ಜೊತೆ ಅದರದ್ದು ರೆಸಿಪಿನ ಶೂಟ್ ಮಾಡೋಣ ಅಂತೇಳಿ ಸಂಜೆ ಮಾಡೋಣ ಅಂದ್ಕೊಂಡೆ. ಬಟ್ ನನಗೆ ಸಂಜೆ ಇವತ್ತು ಬ್ಯುಸಿ ಶೆಡ್ಯೂಲ್ ಅಂತಲೇ ಹೇಳ್ಬೋದು. ಇವತ್ತು ಏನು ವೀಡಿಯೋಸ್ ಮಾಡೋಕ್ಕಾಗಲ್ಲ. ಇವತ್ತು ಮನೆಯಲ್ಲಂತೂ ಇರೋದಕ್ಕಾಗಲ್ಲ, ಬೆಳಿಗ್ಗೆ ಹೋದರೆ ರಾತ್ರಿನೇ ಆಗ್ಬೋದು ಮನೆಗೆ ಬರೋದು. ಸೊ ಹಾಗಾಗಿ ನನಗೆ ವೀಡಿಯೋ ಮಾಡೋದಕ್ಕೆ ಸಿಗಲ್ಲ. ಸೊ ಅದಕ್ಕೋಸ್ಕರ ಬೆಳಿಗ್ಗೆ ವೀಡಿಯೋನ ಅಂದರೆ ರೆಸಿಪಿನ ಶೂಟ್ ಮಾಡೋಣ ಅಂತೇಳಿ ಇವತ್ತು ಬೆಳಿಗ್ಗೆದು ಬ್ರೇಕ್ಫಾಸ್ಟಿಗೆ ನೂಡಲ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಹಾಗಾಗಿ ಜಾಸ್ತಿಯಾಗಿ ವೆಜ್ಜೀಸೇ ಹಾಕಿ ಮಾಡಿರೋದ್ರಿಂದ ಸ್ವಲ್ಪ ಹೆಲ್ದಿ ಇದೆ, ಸ್ವಲ್ಪ ಅನ್ಹೆಲ್ದಿ ಆ ಥರ ಹೇಳ್ಬೋದು. ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಫಸ್ಟಿಗೆ ನೀರನ್ನು ಬಾಯ್ಲ್ ಆಗೋದಕ್ಕೆ ಇಟ್ಟಿದ್ದೀನಿ. ಗೊತ್ತಿದೆಯಲ್ವ ನೂಡಲ್ಸ್ ಯಾವ ಥರ ಬಾಯ್ಲ್ ಮಾಡೋದು ಅಂತೇಳಿ ಎಲ್ರಿಗೂ ಗೊತ್ತು. ಆದ್ರೂ ಕೆಲವರಿಗೆ ಏನಾಗುತ್ತೆ ಅಂದರೆ ನೂಡಲ್ಸನ್ನು ಬಾಯ್ಲ್ ಮಾಡಿದರೆ ಅಂಟಂಟಾಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಯಾವ ಥರ ಮಾಡಬೇಕಂದ್ರೆ, ಫಸ್ಟಿಗೆ ನೀರು ಕುದಿ ಬಂದ ನಂತರ ಉಪ್ಪು ಎಣ್ಣೆ ಹಾಕೋಬೇಕು. ನಂತರ ನೂಡಲ್ಸನ್ನು ಹಾಕಿ ಚೆನ್ನಾಗಿ ಅದನ್ನು ಬೇಯಿಸಬೇಕು. ನಂತರ ಅದನ್ನು ಏನು ಮಾಡಬೇಕಂದ್ರೆ ಅದರದ್ದು ನೀರನ್ನು ಸ್ಟ್ರೈನ್ ಮಾಡಿ ನಂತರ ಅದನ್ನು ತಣ್ಣೀರಿಗೆ ಹಾಕೋಬೇಕು. ತಣ್ಣೀರಲ್ಲಿ ಚೆನ್ನಾಗಿ ಅದನ್ನು ವಾಶ್ ಮಾಡೋ ಥರ ಅದರದ್ದು ಸ್ಟ್ರ್ಯಾಚ್ ಎಲ್ಲ ಇರುತ್ತೆ. ಸೊ ಅದೆಲ್ಲ ಹೋಗಬೇಕು, ಅಲ್ಲಿ ತನಕ ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನಂತರ 2-3 ಸಲ ಅದೇ ಥರ ತಣ್ಣೀರಲ್ಲೇ ನೀವು ಅದನ್ನು ಕ್ಲೀನ್ ಮಾಡಬೇಕು, ಅಂದರೆ ಚೆನ್ನಾಗಿ ವಾಶ್ ಮಾಡಬೇಕು. ಆವಾಗ ಏನಾಗುತ್ತೆ ಅಂದರೆ ಒಂಚೂರೂ ಅಂಟ್ಕೊಳ್ಳಲ್ಲ, ತುಂಬಾ ಉದುರುದ್ರಾಗಿರುತ್ತೆ ನೂಡಲ್ಸ್. ಅದೇ ಥರ ಮಾಡ್ಕೊಳ್ಳಿ. ಯಾರಿಗಾದರೂ ಅಂಟೋದಾದರೆ, ಅಂದರೆ ನಾನು ಇದು ಎಲ್ರಿಗೂ ಹೇಳ್ತಾ ಇಲ್ಲ, ಕೆಲವರಿಗೆ ನೂಡಲ್ಸ್ ಮಾಡಿದರೆ ತುಂಬಾ ಅಂಟ್ಕೊಳ್ಳುತ್ತೆ. ಆಮೇಲೆ ಅದು ಕುಕ್ಕೂ ಜಾಸ್ತಿ ಆಗಬಾರ್ದು, ಜಾಸ್ತಿ ಬೇಯಬಾರ್ದು, ಆವಾಗಲೂ ಅಂಟ್ಕೊಳ್ಳುತ್ತೆ. ಗೊತ್ತಿರುತ್ತಲ್ವ ಯಾವ ಥರ ಮೀಡಿಯಮ್ ಆಗಿ ಬೇಯಬೇಕು ಅಂತೇಳಿ. ಸೊ ಆ ಥರ ಬೇಯಬೇಕು ನೋಡಿ. ಇದೇ ಥರ ನೀರಲ್ಲಿ ಹಾಕಿ ತೆಗೆದ್ರೆ ನೋಡಿ, ಈ ಥರ ಉದುರುದ್ರಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನೂಡಲ್ಸ್. ಸೊ ಇವಾಗ ನೂಡಲ್ಸ್ ಎಲ್ಲ ಬಾಯ್ಲ್ ಮಾಡಿ ಇಟ್ಟಿದ್ದೀನಿ. ಹಾಗೆಯೇ ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾಬೇಜ್, ಕ್ಯಾರೆಟ್, ಕ್ಯಾಪ್ಸಿಕಮ್, ಬೀನ್ಸ್, ಈರುಳ್ಳಿ, ಟೊಮೆಟೊ ಹಣ್ಣು. ಸೊ ಇಷ್ಟು ವೆಜಿಟೇಬಲ್ಸನ್ನು ನಾನಿಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ಇದನ್ನು ಮಾಡೋಣ. ಇಲ್ಲಿ ನಾನೊಂದು ಪಾತ್ರೆ ತಗೋತಾ ಇದ್ದೀನಿ. ಇಲ್ಲಿ ನಾನು ಎಣ್ಣೆನ ಹಾಕೋತಾ ಇದ್ದೀನಿ. ನಾವು ನಾರ್ಮಲಾಗಿ ಚಿಕನ್ ನೂಡಲ್ಸ್, ಎಗ್ ನೂಡಲ್ಸ್ ಮಾಡುವಾಗ ಫಸ್ಟಿಗೆ ಎಣ್ಣೆಗೆ ಮೊಟ್ಟೆ ಹಾಕೋತೀವಿ. ಅದನ್ನು ಸ್ವಲ್ಪ ಸ್ಕ್ರ್ಯಾಂಬಲ್ ಮಾಡಿದ ನಂತರ ಈರುಳ್ಳಿ, ಟೊಮೆಟೊನೆಲ್ಲ ಹಾಕೊಳ್ಳೋದು. ಟೊಮೆಟೊನ ಹಾಕೊಳ್ಳಲ್ಲ, ಸಾಸ್ಗಳು ಹಾಕೊಳ್ಳೋದು. ಬಟ್ ನಾನಿಲ್ಲಿ ಯಾವುದೇ ಥರದ ಸಾಸ್ ಯೂಸ್ ಮಾಡ್ತಾ ಇಲ್ವಲ್ಲ. ಸೊ ಹಾಗಾಗಿ ಎಣ್ಣೆಗೆ ಈರುಳ್ಳಿ, ಟೊಮೆಟೊ ಹಣ್ಣನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬೀನ್ಸು, ಕ್ಯಾರೆಟ್, ಯಾಕಂದರೆ ಇದು ಸ್ವಲ್ಪ ಬೇಯೋದಕ್ಕೆ ಟೈಮ್ ತಗೊಳುತ್ತಲ್ವ. ಸೊ ಅದಕ್ಕೋಸ್ಕರ ಫಸ್ಟಿಗೆ ಹಾಕೋತಾ ಇದ್ದೀನಿ ಕ್ಯಾರೆಟನ್ನು, ಬೀನ್ಸನ್ನು. ಸೊ ಇದನ್ನು ಹಾಕಿ ಚೆನ್ನಾಗಿಲ್ಲಿ ಎಣ್ಣೆಲೇ ಫ್ರೈ ಮಾಡ್ಕೋತಾ ಇದ್ದೀನಿ 1-2 ನಿಮಿಷ. ಜಾಸ್ತಿನೂ ಬೇಯಿಸಬೇಡಿ, ಯಾಕಂದರೆ ನೂಡಲ್ಸಿಗೆ ವೆಜಿಟೇಬಲ್ಸನ್ನು ಸ್ವಲ್ಪ ಕ್ರಂಚಿಯಾಗಿರಬೇಕು, ಆವಾಗಲೇ ಚೆನ್ನಾಗಾಗೋದು. ಸೊ ಇವಾಗ ಅದು ಸ್ವಲ್ಪ ಬೆಂದಾದ ನಾನಿಲ್ಲಿ ಕ್ಯಾಬೇಜನ್ನು, ಕ್ಯಾಪ್ಸಿಕಮ್ ಇದೆಯಲ್ವ ಅದನ್ನು ಹಾಕೋತಾ ಇದ್ದೀನಿ. ಅದನ್ನು ಹಾಕಿ ಒಂದು 30-40 ಸೆಕೆಂಡ್ಸ್ ಅಷ್ಟು ಅದನ್ನು ಚೆನ್ನಾಗಿ ಸೌಟೆ ಮಾಡ್ಕೋತೀನಿ. ನಂತರ ಇದಕ್ಕೆ ದೇಸಿ ಮಸಾಲ ಅಂತಲೇ ಹೇಳ್ಬೋದು, ಅರಿಶಿನ ಪುಡಿ, ಖಾರದ ಪುಡಿ, ಆಮೇಲೆ ಇದೊಂದು 1-2-3 ಮ್ಯಾಗಿ ಮಸಾಲ ಬರುತ್ತಲ್ವ, ನೂಡಲ್ಸ್ ಮಸಾಲ. ಸೊ ಅದನ್ನು ಹಾಕೋತಾ ಇದ್ದೀನಿ. ಇಷ್ಟೇ ಇದಕ್ಕೆ ಯೂಸ್ ಆಗೋದು, ಬೇರೆ ಏನೂ ಹಾಕೋತಾ ಇಲ್ಲ. ನೀವು ಬೇಕಾದರೆ ಪೆಪ್ಪರ್ ಪೌಡರ್ ಬೇಕಾದರೆ ಹಾಕೋಬೋದು, ನಾನಿಲ್ಲಿ ಹಾಕೋತಾ ಇಲ್ಲ. ಹಾಗೆಯೇ ಹಸಿರು ಮೆಣಸಿನ್ಕಾಯಿನೂ ಬೇಕಂದರೆ ಹಾಕೋಬೋದು, ಬಟ್ ನಾನಿಲ್ಲಿ ಅದನ್ನು ಹಾಕಿಲ್ಲ. ಸಿಂಪಲ್ಲಾಗಿ ಒಂದು ದೇಸಿ ಸ್ಟೈಲಲ್ಲಿ ತುಂಬಾ ಈಸಿಯಾಗಿ ಮಾಡಿರೋದು, ತುಂಬಾ ಟೇಸ್ಟಿ ಆಗುತ್ತೆ. ಸೊ ಅದಕ್ಕೋಸ್ಕರ ಸಿಂಪಲ್ಲಾಗಿಯೇ ಮಾಡಿರೋದು, ಜಾಸ್ತಿ ಪೌಡರ್ಗಳನ್ನು ಹಾಕ್ಕೊಂಡಿಲ್ಲ. ಆಮೇಲೆ ಇಲ್ಲಿ ನೂಡಲ್ಸನ್ನು ಹಾಕ್ಕೊಂಡಿದ್ದೀನಿ. ಬಾಯ್ಲ್ ಮಾಡಿಟ್ಟಿರುವಂತಹ ನೂಡಲ್ಸ್ ಇದೆಯಲ್ವ ಅದನ್ನು ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ
ಒಳ್ಳೆ ಟೇಸ್ಟಿಯಾಗಿರುವಂತಹ ದೇಸಿ ಸ್ಟೈಲಿದ್ದು ಈಸಿಯಾಗಿರುವಂತಹ ವೆಜ್ ಹಕ್ಕ ನೂಡಲ್ಸ್ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇದು ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡಿ, ಇದು ತುಂಬಾ ಚೆನ್ನಾಗಾಗುತ್ತೆ. ಸೊ ಇಲ್ಲಿ ಬೆಳಿಗ್ಗೆದು ಬ್ರೇಕ್ಫಾಸ್ಟಿಗೆ ನೂಡಲ್ಸ್ ರೆಡಿ ಆಗಿದೆ. ನೋಡುವಾಗಲೇ ನೋಡಿ ಎಷ್ಟೊಂದು ಯಮ್ಮಿಯಾಗಿ ಕಾಣಿಸ್ತಾ ಇದೆ, ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿತ್ತಿದ್ದು. ಸೊ ಫ್ರೆಂಡ್ಸ್, ಇವಾಗ ಕೆಲಸ ಎಲ್ಲ ಆಗಿದೆ. ಮಕ್ಕಳಿಗೆ ಹೇಗೂ ರಜೆ ಕೊಟ್ಟಿದ್ದಾರೆ, ಮಳೆ ಬರ್ತಾ ಇದೆ ಅಂತೇಳಿ. ಸೊ ಮಳೆ ಬರ್ತಾ ಇದೆ, ಬೆಳಿಗ್ಗಿಂದ ಚೆನ್ನಾಗೇ ಮಳೆ ಇದೆ ಒಟ್ಟಿನಲ್ಲಂತೂ. ಮಳೆ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ನನಗಿವತ್ತು ತುಂಬ ಕೆಲಸ ಇದೆ. ತುಂಬ ಅಂದರೆ ಒಂದು ಸ್ವಲ್ಪ ಕೆಲಸ ಇದೆ. ಫಸ್ಟಿಗೆ ಬ್ಯಾಂಕಿಗೆ ಹೋಗಬೇಕು. ಯಾಕೆಂತೇಳಿ ಗೊತ್ತಿಲ್ಲ, ಅಮೌಂಟ್ ಕಟ್ ಆಗ್ತಾನೆ ಇದೆ ಬ್ಯಾಂಕಿಂದ. ಸೊ ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಕೇಳಿ ಬರೋಣ ಅಂತೇಳಿ. ನಂತರ ಅಲ್ಲಿಂದ ಸ್ಕೂಲಿಗೆ ಹೋಗಬೇಕು. ಸ್ಕೂಲಲ್ಲಿ ಇವತ್ತು PTA ಮೀಟಿಂಗ್ ಇದೆಯಲ್ಲ, ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್. ಸೊ ಅದಿದೆ 10:30 ಇರೋದು. ನಾನು ಆಲ್ರೆಡಿ ಲೇಟ್ ಆಯ್ತು. ಇನ್ನು ಬ್ಯಾಂಕಿಗೆ ಹೋಗಿ ಫಸ್ಟ್, ನಂತರ ಸ್ಕೂಲಿಗೆ ಹೋಗಬೇಕು. ಸೊ ನೋಡೋಣ ಇವತ್ತು ಏನೆಲ್ಲ ಆಗುತ್ತೆ ಅಂತೇಳಿ. ಏನೆಲ್ಲ ಆಗುತ್ತೋ ಅದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇವಾಗ ಫಸ್ಟ್ ಹೋಗೋಣ. ಇವತ್ತು ಕಸದವ್ರೂ ಬರಬೇಕಾಗಿತ್ತು, ಬಂದಿಲ್ಲ ಇಷ್ಟೊತ್ತು. ಸೊ ಇದನ್ನ ಹೊರಗಡೆ ಇಟ್ಟು ಹೋಗ್ತೀನಿ. ಅವ್ರು ಬಂದರೆ ಪಕ್ಕದ ಮನೆಯವ್ರು ಯಾರಾದರೂ ಕೊಡ್ತಾರೆ. ಸೊ ಅದಕ್ಕೋಸ್ಕರ ಹೊರಗಡೆ ಇಟ್ಟು ಹೋಗ್ತೀನಿ. ಸೊ ಮಳೆ ಬರ್ತಾ ಇದೆ, ಕೊಡೆನೂ ಇಲ್ಲ. ನೋಡೋಣ ಏನಾಗುತ್ತೆ ಅಂತೇಳಿ. ಸೊ ಮನೆಯಿಂದ ಹೊರಗಡೆ ಬರುವಾಗಲೇ ಹಸ್ಬೆಂಡಿದು ಕಾಲ್ ಬಂತು. ಎಲ್ಲಿದ್ದೀಯಾ, ಏನು ಬೆಳಿಗ್ಗೆದು ಬ್ರೇಕ್ಫಾಸ್ಟಿಗೆ ಮಾಡಿದ್ದೀಯಾ ಅಂತೇಳಿ. ಆಮೇಲೆ ಅಂದರೆ ಬ್ರೇಕ್ಫಾಸ್ಟಿಗೆ ಈ ಥರ ನೂಡಲ್ಸ್ ಮಾಡಿದ್ದೀನಿ ಅಂತೇಳಿ, ಬಟ್ ಹಸ್ಬೆಂಡಿಗೆ ಆ ಥರ ನೂಡಲ್ಸ್ ಎಲ್ಲ ಇಷ್ಟ ಆಗಲ್ಲ. ಸೊ ಅವ್ರು ಹೇಗೂ ಬಂದಿದ್ದಾರಲ್ವ, ಅವ್ರ ಹತ್ರದಿಂದ ನೀವು ಹೇಗೂ ಬಂದಿದ್ದೀರಲ್ವ, ನನ್ನನ್ನು ಸ್ವಲ್ಪ ಬ್ಯಾಂಕಿಗೆ ಕರ್ಕೊಂಡು ಹೋಗಿ, ಆಮೇಲೆ ಮಕ್ಕಳದು ಸ್ಕೂಲಲ್ಲಿ ಮೀಟಿಂಗ್ ಇದೆ, ಸೊ ಅಲ್ಲಿಗೂ ಕರ್ಕೊಂಡು ಹೋಗಿ ಅಂತ ಹೇಳಿದೆ. ಸೊ ಅದಕ್ಕೋಸ್ಕರ ಇವಾಗ ನನ್ನನ್ನು ಇಲ್ಲಿ ಮೊದಲು ಬ್ಯಾಂಕಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಳ್ಳೆ ಟೈಮಿಗೆ ಬಂದಿದ್ದಾರೆ ಒಟ್ಟಿನಲ್ಲಂತೂ. ಇಲ್ಲಾಂದರೆ ನಾನು ಮಳೆಯಲ್ಲಿ ಒದ್ದೆ ಆಗಿ ಹೋಗಬೇಕಾಗಿತ್ತು. ಆಮೇಲೆ ಬಸ್ ಹಿಡ್ಕೊಂಡು ಆಟೋ ಹಿಡ್ಕೊಂಡೆಲ್ಲ ಹೋಗೋದೊಂಥರ ರಗಳೆ ಥರ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಫಸ್ಟಿಗೆ ಬ್ಯಾಂಕಿಗೆ ಹೋದೆ. ಬ್ಯಾಂಕಿದ ಕೆಲಸ ಮುಗಿಸ್ಕೊಂಡು ನಂತರ ಇವಾಗ ಸ್ಕೂಲಿಗೆ ಬಂದಿದ್ದೀನಿ. ಫಸ್ಟ್ ಟೈಮ್ ನನ್ನ ಹಸ್ಬೆಂಡ್ ನನ್ನ ಮಕ್ಕಳದು ಸ್ಕೂಲಿಗೆ ಬಂದಿರೋದು. ಇಷ್ಟ ತನಕ ಅವರು ಸ್ಕೂಲಿಗೆ ಬಂದೇ ಇಲ್ಲ. ಸೊ ಇಲ್ಲಿ ಮಕ್ಕಳದು ಪೇರೆಂಟ್ಸ್ ಬಂದಿದ್ದಾರೆ ಅಂತೇಳಿ ಗೊತ್ತಾಗಬೇಕಲ್ವ. ಸೊ ಫಸ್ಟಿಗೆ ಇಲ್ಲಿ ಸೈನ್ ಹಾಕಿಸ್ಕೋತಾರೆ. ಫಸ್ಟಿಗೆ ನಾನು ಚಿಕ್ಕ ಮಗಳದು ಸೈನ್ ಹಾಕೋತಾ ಇದ್ದೀನಿ. ನಂತರ ಫಿಫ್ತ್ ಸ್ಟ್ಯಾಂಡರ್ಡ್ ದೊಡ್ಡ ಮಗಳಿದ್ದಾಳಲ್ವ, ಸೊ ಅವಳದು ಸೈನ್ ಹಾಕೊಳ್ಳೋಣ ಅಂತೇಳಿ. ಆಲ್ಮೋಸ್ಟ್ ಎಲ್ಲ ಪೇರೆಂಟ್ಸ್ ಎಲ್ಲ ಬಂದಿದ್ರು. ಯಾಕೆಂದರೆ 10:30 ಆಗುವಾಗಲೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ಸೊ ನಾನಿಲ್ಲಿ ಒಂದು 10:15 ಆಗುವಾಗ ಬಂದಿದ್ದೀನಿ. ಸೊ ಬಂದ ತಕ್ಷಣ ಎಲ್ರಿಗೂ ರಿಫ್ರೆಶ್ಮೆಂಟಿಗೋಸ್ಕರ ಒಂದು ಜ್ಯೂಸು, ಆಮೇಲೆ ಒಂದು ಪಂಜಾಬಿ ಸಮೋಸ ಇದೆಯಲ್ವಾ, ಅದನ್ನು ಕೊಟ್ಟಿದ್ರು. ಸೊ ಅದನ್ನು ಇಲ್ಲಿ ಕುಡಿತಾ ಇದ್ದೀನಿ ಕೆಳಗಡೆ ನೋಡ್ತಾ. ಅಂದರೆ ಮಕ್ಕಳಲ್ಲಿ ಕೆಳಗಡೆ ಆಟ ಆಡ್ತಾ ಇದ್ರು ಸ್ಕೂಲಿದ್ದು. ಸೊ ಅದಕ್ಕೋಸ್ಕರ ಸೊ ಇದು ನೆಕ್ಸ್ಟ್ ಡೇ ಅಂದರೆ ಸಂಡೇ ಇಲ್ಲಿ ನನ್ನ ಮಗಳು ಇಲ್ಲಿ ಆಟ ಆಡ್ತಾ ಇದ್ದಾಳೆ. ಪಕ್ಕದ ಮನೆಯವ್ರ ಜೊತೆ ಮಕ್ಕಳ ಜೊತೆ ಸೈಕಲೆಲ್ಲ ಆಟ ಆಡ್ತಾ ಇದ್ದಾಳೆ. ಅವಳು ಯಾವ ಥರ ಸ್ಟೈಲ್ ಮಾಡ್ಕೊಂಡಿದ್ದಾಳೆ ಅಂತ ನೋಡಿ. ಈ ಥರ ಗ್ಲಾಸ್ ಇಟ್ಕೊಂಡು ಕೂದಲೆಲ್ಲ ಸೈಡಿಗೆ ಬಿಟ್ಟು ಈ ಥರ ಆಟ ಆಡ್ತಾ ಇದ್ಲು. ನನ್ನ ಹತ್ರ ನೀನು ಹೋಗು ಅಂತೇಳಿ. ಇವತ್ತು ಒಂದು ಸ್ವಲ್ಪ ಕೆಲಸ ಇದೆ. ನಿನ್ನೆ ನಮ್ಮ ಸ್ಕೂಲಿಂದ ಬರುವಾಗಲೇ 1-1:30 ಗಂಟೆ ಆಯಿತು. ಆಮೇಲೆ ನಾನು ವೀಡಿಯೋಸ್ ಮಾಡಿಲ್ಲ. ಸೊ ಇವತ್ತು ಒಂದು ಸ್ವಲ್ಪ ಜಾಸ್ತಿನೇ ಕೆಲಸ ಇದೆ. ನಮ್ಮ ಅಪ್ಪಂದು ಆಟೋದಲ್ಲೇ ಹೋಗ್ತಾ ಇದ್ದೀವಿ. ನನ್ನ ತಂಗಿಗೆ ಇಬ್ಬರದು ಫಂಕ್ಷನ್ ಇದೆ. ಸೊ ತುಂಬ ವರ್ಷದ ನಂತರ, ಇವಾಗ ಆಲ್ಮೋಸ್ಟ್ 3.5 ಇಯರ್ಸ್ ಆಗುತ್ತೆ ನಮ್ಮನೇಲಿ ಯಾವುದೇ ಥರದ ಫಂಕ್ಷನ್ಸ್ ನಡೀತಾ ಇಲ್ಲ. ಮೊದಲಂತೂ ಆವಾಗ ಫಂಕ್ಷನ್ ನಡೀತಾ ಇತ್ತು. ಯಾಕಂದರೆ ನಾವು 6 ಜನ ಹೆಣ್ಮಕ್ಳಲ್ವ, ಒಂದು ಸಲ ಒಬ್ಬರನ್ನ ನೋಡೋದಕ್ಕೆ ಬರೋದು, ಆಮೇಲೆ ಅವಳದು ಎಂಗೇಜ್ಮೆಂಟ್, ಅವಳದು ಮದುವೆ, ಕರ್ಕೊಂಡು ಹೋಗೋದು ಕರ್ಕೊಬರೋದು ಆಗುವಾಗ ಸ್ವಲ್ಪ ಟೈಮ್ ಆದಮೇಲೆ ಇನ್ನೊಬ್ಳದು ಸ್ಟಾರ್ಟ್ ಆಗುತ್ತೆ. ಅದೇ ಥರ ನೋಡೋದಕ್ಕೆ ಬರೋದು, ಎಂಗೇಜ್ಮೆಂಟ್, ಅದು ಇದು ಅಂತೇಳಿ. ಸೊ ಒಂದು ಆಗ್ತಾನೆ ಇತ್ತು, ಬ್ಯಾಕ್ ಟು ಬ್ಯಾಕ್ ಆಗ್ತಾನೆ ಇತ್ತು. ಇವಾಗ 3 ಇಯರ್ಸಿಂದ 6 ಹೆಣ್ಮಕ್ಳು ಮದುವೆ ಆದಮೇಲೆ 3 ಇಯರ್ಸಿಂದ ಮನೇಲಿ ಯಾವುದೇ ಥರದ ಫಂಕ್ಷನ್ಸ್ ಆಗಿಲ್ಲ. ಸೊ ಇವಾಗ ಆಗ್ತಾ ಇದೆ ಇನ್ಶಾಲ್ಲ. ತುಂಬ ವರ್ಷದ ನಂತರ ನನ್ನ ಇಬ್ಬರು ತಂಗಿರದು ಆಸೆ. ಸೊ ಅವ್ರ ಆಸೆನ ಪೂರ್ತಿಯಾಗಿ ಮಾಡಿ ಕೊಡಲಿ ಅಂತೇಳಿ ದುವಾ ಮಾಡ್ತಾ ಇದ್ದೀನಿ. ಹಾಗೆಯೇ ನೀವು ದುವಾ ಮಾಡ್ಕೊಳ್ಳಿ. ಏನಂದರೆ ತುಂಬ ವರ್ಷದ ನಂತರ ನನ್ನ ಇಬ್ಬರು ತಂಗಿರೂ ಪ್ರೆಗ್ನೆಂಟ್ ಆಗಿದ್ದಾರೆ. ಒಟ್ಟಿಗೆ ಇವರಿಬ್ಬರಿಗೇ ಲೇಟ್ ಆಗಿರೋದು. ಸೊ ಇವರಿಬ್ಬರೂ ಒಟ್ಟಿಗೆ ಪ್ರೆಗ್ನೆಂಟ್ ಆಗಿರೋದು. ತುಂಬಾ ಖುಷಿ ಅಂದರೆ ತುಂಬಾ ಖುಷಿ. ನಮ್ಮ ಮನೆಯಲ್ಲಂತೂ ಎಲ್ರಿಗೂ ತುಂಬಾ ಖುಷಿ. ಎಲ್ಲರೂ ಪ್ರೇ ಮಾಡ್ತಾಯಿದ್ರು. ನನ್ನ ಮಕ್ಕಳು ಸಮೇತ ನಮ್ಮ ತಂಗಿರನ್ನ ಹೆಸರಿಡ್ದೇ ಕರೆಯೋದು. ಯಾರು ಆಂಟಿ ಆ ಥರ ಕರೆಯಲ್ಲ. ಹೆಸರಿಡ್ದೇ ಕರೆಯೋದು. ಅಮ್ಮು
ಉಬ್ಬಿ ತಲೆ ಈ ಥರ ಹೆಸರಿಡದೆ ಕರೆಯೋದು. ಅವ್ರು ಅಂದರೆ ನಿಕ್ ನೇಮ್ ಇದೆಯಲ್ವ ಅದರಲ್ಲೇ ಕರೆಯೋದು. ಆವಾಗವಾಗ ಹೇಳ್ತಾಯಿದ್ರು, ಒಂದು ಮಗು ಆಗಲಿ ನಿನಗೆ, ನಿನ್ನ ಮಗು ಜೊತೆ ಆಟ ಆಡಬೇಕು ಅಂತೆಲ್ಲ ತುಂಬಾ ಆಸೆ ಪಡ್ತಾಯಿದ್ರು. ತುಂಬಾ ಏನು ಎಲ್ರಿಗೂ ಗೊತ್ತಿದೆ ಅಲ್ವ, ಒಂದು ಮಗು ಅಂತೂ ಎಲ್ರಿಗೂ ಬೇಕೇ ಬೇಕು. ಅದು ಎಲ್ರದ್ದು ಒಂದು ತುಂಬ ವರ್ಷದ ಏನು ಎಲ್ರಿಗೂ ಆಸೆ ಇದ್ದೇ ಇರುತ್ತೆ, ಏನು ಒಂದು ಮಗು ಬೇಕು ಅಂತೇಳಿ. ಅಂಥದ್ರಲ್ಲಿ ಮದುವೆಯಾಗಿ 4-5 ವರ್ಷ ಆದಮೇಲೆನೂ ಮಕ್ಕಳಾಗಿಲ್ಲ ಅಂದರೆ ಅವ್ರಿಗೆ ಟೆನ್ಷನ್ ಇರಲ್ಲ, ಮನೆಯವ್ರಿಗೆ ಟೆನ್ಷನ್ ಇರಲ್ಲ, ಗಂಡನಿಗಿರಲ್ಲ, ಅತ್ತೆ ಮಾವನಿಗಿರಲ್ಲ, ಯಾರಿಗೂ ಇರಲ್ಲ. ಬಟ್ ಹೊರಗಡೆ ಅವ್ರು ಇರ್ತಾರಲ್ವ, 1000 ಸಲ ಕೇಳೋದು, ಪ್ರೆಗ್ನೆಂಟ್ ಆಗಿಲ್ವಾ, ಅಲ್ಲಿ ತೋರಿಸು, ಇಲ್ಲಿ ತೋರಿಸು, ಆ ಡಾಕ್ಟ್ರಿಗೆ ತೋರಿಸು, ಈ ಡಾಕ್ಟ್ರಿಗೆ ತೋರಿಸು ಅಂತೆಲ್ಲ ತುಂಬಾ ಏನೋ ಒಂಥರ ಮಾತಾಡ್ಕೋತಾರೆ. ಬಟ್ ನನ್ನ ಇಬ್ಬರು ತಂಗಿರೂ ಯಾರೂ ಒಬ್ರು ಏನು ಡಾಕ್ಟ್ರ್ ಹತ್ರ ಹೋಗಿ ತೋರಿಸೋದು, ಅದಕ್ಕೆ ಮೆಡಿಸಿನ್ ಮಾಡೋದು, ತೋರಿಸಿದ್ದಾರೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತೇಳಿ. ಬಟ್ ಮಾಷಾಲ್ಲ ಇಬ್ಬರಿಗೂ ಏನೂ ಪ್ರಾಬ್ಲಮ್ ಇತ್ತಿಲ್ಲ. ಸೊ ಹಾಗಾಗಿ ಏನು ಮೆಡಿಸಿನ್ ಏನೂ ಮಾಡಿಲ್ಲ. ಅಲ್ಲನ ಮೇಲೆ ಒಂದು ನಂಬಿಕೆ ಇಟ್ಟಿದ್ರು, ನಮಗೆ ಅಲ್ಲ ಯಾವಾಗ ಕೊಡ್ತಾರೆ ಆವಾಗ ನಾವು ತಗೋತೀವಿ ಅಂತೇಳಿ. ಸೊ ಮಾಷಾಲ್ಲ ಅವರು ದುವಾದ ಹಾಗೇ ಅವರಿಬ್ಬರಿಗೂ ಒಟ್ಟಿಗೆ ಪ್ರೆಗ್ನೆಂಟ್ ಆಗಿದ್ದಾರೆ ಇಬ್ಬರೂ. ಒಬ್ಳದಾದ್ಮೇಲೆ ಇನ್ನೊಬ್ಳದು ಸೀಮಂತ ಫಂಕ್ಷನ್ ಇದೆ. ಸೊ ಅದಕ್ಕೋಸ್ಕರ ಇವಾಗಲೇ ಏನು ಚಿಕ್ಕ ಏನು ಶಾಪಿಂಗಲ್ಲಿ ಇದೆಯಲ್ವ, ಸೊ ಅದೆಲ್ಲ ನಡೀತಾ ಇದೆ ಇಲ್ಲಿ. ಫಸ್ಟಿಗೆ ಇಲ್ಲಿ ಸ್ಯಾರಿ ನೋಡೋದಕ್ಕೆ ಬಂದಿದ್ವಿ ನಾವು. ಜಾಸ್ತಿಯಾಗಿ ಎಲ್ಲ ಫಂಕ್ಷನ್ಗೆ ಅಂದರೆ ಮದುವೆಗಳಿಗೆ ಎಲ್ಲ ಅಲ್ಲಿಂದನೇ ಸಾರಿ ತಗೊಳ್ಳೋದು. ಸೊ ಇವಾಗ ಅಲ್ಲಿಗೆ ಬಂದಿದ್ವಿ. ಅಲ್ಲಿ ಬಂದಾದ್ಮೇಲೆ ನನ್ನ ತಂಗಿಗೆ ಬೇಕಾಗಿರುವಂತಹ ಒಂದು ಕಲರ್ ಹುಡುಕ್ತಾ ಇದ್ಲು. ಸೊ ಅದು ಸಿಕ್ಕಿಲ್ಲ ಅವಳಿಗೆ. ಹಾಗಾಗಿ ಇವಾಗ ಬೇರೆ ಶಾಪಿಗೆ ಬಂದಿದ್ದೀವಿ, ಅಲ್ಲಿ ನೋಡೋಣ ಅಂತೇಳಿ. ಒಂದು 2-3 ಶಾಪ್ ತಿರುಗಾಡಿದ್ದೀವಿ ಸಾರಿಗೋಸ್ಕರ. ಒಂದು ಒಳ್ಳೆ ಸಾರಿ ಸಿಗಲಿ, ಒಂದು ಅಂದರೆ ಸಾರಿ ಚೆನ್ನಾಗೇ ಇರುತ್ತೆ, ಬಟ್ ನಮಗೆ ನೋಡಿದ ತಕ್ಷಣ ಇಷ್ಟ ಆಗಬೇಕು ಈ ಥರ ಎಲ್ಲ ಇರುತ್ತಲ್ವ. ಸೊ ಆ ಥರ ಎಲ್ಲ ಜಾಸ್ತಿಯಾಗಿ ನಮಗೆ ಇಷ್ಟ ಆಗಿಲ್ಲ. ಬಟ್ ಈ ಶಾಪಲ್ಲಂತೂ ನಿಜವಾಗ್ಲೂ ನನಗೆ ಸಿಟ್ಟು ಬಂದುಬಿಡ್ತು. ಯಾವ ಥರ ಫೂಲ್ ಮಾಡ್ತಾಯಿದ್ರು ಅಂದರೆ ಕಸ್ಟಮರ್ಸ್ನ, ಅಂದರೆ ನಮಗೇನೆ ಏನು ಇದು ಗೊತ್ತಿಲ್ಲ, ಅಂದರೆ ಏನು ಕಲೆಕ್ಷನ್ ಗೊತ್ತಿಲ್ಲ, ನಮಗೆ ಟೇಸ್ಟ್ ಗೊತ್ತಿಲ್ಲ ಅಂತೇಳಿ ಹೇಳ್ತಾಯಿದ್ರು. ಒಂದೊಂದು ಸಾರಿ ತೋರಿಸ್ತಾಯಿದ್ರು, ನಿಜವಾಗ್ಲೂ ಒಂದು ಚೂರೂ ಇಷ್ಟ ಆಗ್ತಾಯಿತ್ತಿಲ್ಲ. ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಸಾರಿ ಯಾವ ಥರ ಇದೆ, ಉಟ್ಕೊಳ್ಳೋದಕ್ಕೆ ನೋಡಿ ಅವರು ಯಾವ ಥರ ಓಪನ್ ಮಾಡಿಕೊಟ್ಟಿದ್ದಾರೆ ನೋಡಿ ಸಾರಿ ಅಂತೇಳಿ, ಅದರಲ್ಲೇ ಗೊತ್ತಾಗುತ್ತೆ ಅವ್ರಿಗೆ ಏನು ಸಾರಿ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಕಸ್ಟಮರ್ಸ್ನ ಏನು ಫೂಲ್ ಮಾಡ್ತಾ ಇದ್ದಾರೆ ಅಂತೇಳಿ. ಸೊ ನಾವು ಫಸ್ಟಿಗೆ ನೋಡಿದ್ವಲ್ಲ, ಅಲ್ಲಿ ಹೋಗಿ ಅಲ್ಲಿಂದನೇ ಸಾರಿ ತಗೊಂಡ್ವಿ. ನಂತರ ಇವಾಗ ಏನು ಚಪ್ಪಲಿಯಲ್ಲಿ ತಗೋಬೇಕಾಗಿತ್ತು. ಸೊ ಅಲ್ಲಿಗೂ ಬಂದಿದ್ವಿ, ಅಲ್ಲಿ ಚಪ್ಪಲಿ ಎಲ್ಲ ತಗೊಂಡು ಇವಾಗ ಫರಾಗಿಗೆ ಬಂದಿದ್ದೀವಿ. ಇಲ್ಲಿ ಬ್ರೈಡಲ್ ದುಪಟ್ಟ ಬರುತ್ತಲ್ವ, ಸಾರಿಗೆ ಹಾಕ್ಕೊಳ್ತಾರಲ್ವ ಬ್ರೈಡಲ್ ದುಪಟ್ಟ, ಸೊ ಅದನ್ನು ತಗೊಳ್ಳೋಣ ಅಂತೇಳಿ. ಸೊ ಇವಾಗ ಅಲ್ಲಿಗೂ ಬಂದಿದ್ದೀವಿ, ನೆಟ್ಟೆಡಲ್ಲಿ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ. ಅಂದರೆ ದುಪಟ್ಟ ತಗೊಳ್ಳಲ್ಲ, ನೆಟ್ಟೆಡ್ ಪೀಸ್ ತಗೊಂಡು ಅದಕ್ಕೆ ಬೇಕಾಗಿರುವಂತಹ ಏನು ಬಾರ್ಡರ್ ಎಲ್ಲ ಬರುತ್ತಲ್ವ, ಸೊ ಅದನ್ನು ತಗೊಂಡು ರೆಡಿ ಮಾಡ್ಕೊಳ್ಳೋಣ ಅಂತೇಳಿ. ಸೊ ಇವಾಗ ಶಾಪಿಂಗೆಲ್ಲ ಆಲ್ಮೋಸ್ಟ್ ಎಲ್ಲ ಡನ್ ಆಯಿತು. ಸೊ ಇವಾಗ ಇಲ್ಲಿ ಐಸ್ ಕ್ರೀಮ್ ತಿನ್ನೋಣ ಅಂತೇಳಿ ಇವಾಗ ಬಂದಿದ್ದೀವಿ. ಇವಾಗ ಜಾಸ್ತಿಯಾಗಿ ಮಂಗಳೂರು ಕಡೆ ನಾವು ಬರ್ತಾನೆ ಇಲ್ಲ ಜಾಸ್ತಿಯಾಗಿ, ಯಾಕೆಂದರೆ ನಾವು ಇವಾಗ ತೊಕ್ಕೋಟಲ್ಲೇ ನಮಗೆ ಬೇಕಾಗಿರೋದೆಲ್ಲನೂ ತೊಕ್ಕೋಟಲ್ಲೇ ಸಿಗುತ್ತೆ. ಸೊ ಹಾಗಾಗಿ ಏನು ಮಂಗಳೂರಿಗೆ ಬರೋ ಅವಶ್ಯಕತೆನೇ ಇರಲ್ಲ. ಇವಾಗ ತುಂಬ ದಿವಸದ ನಂತರ ಬಂದಿದ್ದೀವಿ ಮಂಗಳೂರಿಗೂ. ಬಂದರೆ ಮಾಲಿಗೆ ಏನಾದರೂ ಬರ್ತೀವಿ, ಅಲ್ಲೇ ತಿರುಗ್ತೀವಿ, ನೋಡ್ತೀವಿ, ಬರ್ತೀವಿ. ಆಮೇಲೆ ಈ ಕಡೆ ಎಲ್ಲ ಜಾಸ್ತಿಯಾಗಿ ಬಂದಿಲ್ಲ. ಸೊ ಇವತ್ತು ಐಡಿಯಲ್ ಇದೆಯಲ್ವ, ಅಲ್ಲಿ ಬಂದಿದ್ದೀವಿ. ನಮ್ಗೆ ಏನೇನು ಬೇಕು ಅಂತೇಳಿ ಅದನ್ನ ಆರ್ಡರ್ ಮಾಡ್ಕೋತಾ ಇದ್ದೀವಿ. ಒಂದು ತಿರಾಮಿಸು ತಿರಾಮಿಸು ರೆಡಿ. ಇದು ದಿಲ್ಖುಷ್, 2 ದಿಲ್ಖುಷ್, 2 ತಿರಾಮಿಸು, 1 ಗಡ್ಬಡ್. ನಿಕ್ಕಂದ್ರಿ ಇದಿಡ್ರಿ ನೀನು ಇಸ್ಕೋಫು. ಕೆಲವೊಂದು ಗಂಡಸರು ಇದ್ದಾರಲ್ವ, ಹೊರಗಡೆ ಹೋಗಿ ಒಬ್ಬೊಬ್ಬರೇ ತಿಂತಾರೆ. ನಾವು ಈ ಥರ ಹೊರಗಡೆ ಎಲ್ಲ ಹೋಗ್ತೀವಲ್ವ, ಅಲ್ಲಿ ನೋಡ್ತಾ ಇರ್ತೀವಿ ಒಬ್ಬೊಬ್ಬರೇ ಗಂಡಸರು ಕೂತ್ಕೊಂಡು ತಿಂತಾ ಇರ್ತಾರೆ. ಅಂದರೆ ಯಂಗಿರೋರು ಹೇಗೂ ತಿಂತಾರೆ, ಈ ವಯಸ್ಸಾದವರೆಲ್ಲ ತಿಂತಾ ಇರ್ತಾರೆ. ಅವಾಗ ನಾವು ನಮ್ಮ ಮನಸ್ಸಲ್ಲಿ ಅನ್ಕೋತಾ ಇರ್ತೀವಿ, ನಮ್ಮ ಅಪ್ಪ ಒಂದು ಕಡೆನೂ ಹೋಗಲ್ಲ ತಿನ್ನೋದಕ್ಕೆ ಅಂತೇಳಿ, ಅವರಾಗಿನೇ ಆ ಥರ ಹೋಗಲ್ಲ. ಸೊ ಇವತ್ತು ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ಅಷ್ಟೊಂದು ಗೊತ್ತೂ ಇಲ್ಲ, ಏನು ಐಸ್ ಕ್ರೀಮು ಹೇಗೆ ಎತ್ತಂತೇಳಿ ಅವರಿಗೆ ಜಾಸ್ತಿಯಾಗಿ ಗೊತ್ತೂ ಇಲ್ಲ. ಅವರು ಆ ಥರ ಹೊರಗಡೆ ಹೋಗಿ ತಿನ್ನೋರು ಅಲ್ಲ. ಅವ್ರಿಗೆ ಏನಾದರೂ ತಿನ್ನಬೇಕಂದ್ರೆ ಮನೆಗೇನೆ ತಗೊಬಂದು ಎಲ್ಲರ ಜೊತೆ ತಿನ್ನೋದು. ಅವ್ರು ಆ ಥರ ಹೊರಗಡೆ ಎಲ್ಲ ಖರ್ಚು ಮಾಡಿರೋರೇ ಅಲ್ಲ ನಮ್ಮಪ್ಪ. ಸೊ ಇವತ್ತು ಬಂದು ಅವ್ರಿಗೆ ಅದು ಗೊತ್ತಿಲ್ಲ ಅದ್ರ ಬಗ್ಗೆ ಅಷ್ಟೊಂದು ಕರೆಕ್ಟಾಗಿ ಯಾವ ಐಸ್ ಕ್ರೀಮ್ ಏನು ಅಂತೇಳಿ. ಸೊ ನಾವೇ ಹೇಳ್ಕೊಟ್ವಿ, ಅವ್ರು ತಿಂದರು. ಎಲ್ಲ ಅಪ್ಪಂದರು ಅದೇ ಥರ ಅನಿಸುತ್ತೆ, ಅಂದರೆ ಏನು ಹೊರಗಡೆ ತಿನ್ನುವಾಗ ಅನಿಸುತ್ತೆ ಅವರಿಗೆ, ಇಷ್ಟಿಷ್ಟು ದುಡ್ಡು ಕೊಟ್ಟು ಹೊರಗಡೆ ತಿನ್ನೋದು ಯಾಕೆ, ಒಟ್ಟಿಗೆ ಮನೆಯಲ್ಲೇ ತಿಂದ್ಕೊಳ್ಳೋಣ, ಮನೆಯಲ್ಲೇ ಏನು ಹೆಂಡತಿ ಮಕ್ಳ ಜೊತೆ ತಿನ್ನೋಣ ಅಂತೇಳಿ ಎಲ್ಲ ಅಪ್ಪಂದರು ಅದೇ ಥರ ಏನು ಹಾಸ್ಯ ಮಾಡ್ಕೊಳ್ಳೋದು ಅಂತೇಳಿ ಅನ್ಕೋತೀನಿ. ಸೊ ಫ್ರೆಂಡ್ಸ್, ಇವಾಗ ಎಲ್ಲ ಆಯಿತು, ರಿಟರ್ನ್ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ.
ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿರ್ಬೋದು ಅಂತೇಳಿ ಅನ್ಕೋತೀನಿ. ಸೊ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ಕೋತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಸೊ ಇನ್ನು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್. ಹಾಗೆಯೇ ರಿಟರ್ನ್ ಮನೆಗೆ ಬರುವಾಗ ಇಲ್ಲಿ ಒಂದು ಒಲೆ ಮಾಡ್ತಾ ಇದ್ರು. ಸೊ ಅದನ್ನು ಇಲ್ಲಿ ನೋಡ್ಕೋತಾ ಇದ್ದೀವಿ ಇಲ್ಲಿ.